ಮೊದಲ ಬಾರಿಗೆ ವಿಧಾನಸೌಧಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಸ್ಪೀಕರ್ ನೀವು. ಯಾಕೆ ನಿಮ್ಗೆ ಸಾರ್ವಜನಿಕರಿಗೆ ವಿಧಾನಸೌಧಕ್ಕೆ ಅವಕಾಶವನ್ನ ಕೊಡ್ಬೇಕಂತ ಅನಿಸ್ತು? ಕರ್ನಾಟಕದ ವಿಧಾನಸೌಧದ ಕಟ್ಟಡಕ್ಕೆ ವಿಶೇಷವಾದ ಒಂದು ಗೌರವ ಇದೆ, ಅಂತಾರಾಷ್ಟ್ರೀಯ ಮಟ್ಟದ. ಅದು ಬಿಲ್ಡಿಂಗ್, ಸ್ಟ್ರಕ್ಚರ್, ಆರ್ಕಿಟೆಕ್ಚರ್. ಅವತ್ತು ನಾವು ಕೆಂಗಲ್ ಹನುಮಂತೆಂದು ಕೇಸರಿಯಿಂದ ಹಿಡಿದು ಅವತ್ತಿನ ಗವರ್ಧನ ಮೈಸೂರು ರಾಜರಿದ್ದು ಇವರೆಲ್ಲರೂ ಕೂಡ ನಾವು ಇವತ್ತು ನೆನಪಿಸ್ಕೊಳ್ಬೇಕಾಗ್ತದೆ. ಈ ಒಂದು ಹಂತದಲ್ಲಿ ಈ ಒಂದು ವಿಧಾನಸೌಧ ಬರೀ ಅದು ರಾಜಕಾರಣಿಗಳ ಭೇಟಿ ಕೊಡುವ ಸ್ಥಳ ಅಥವಾ ಅಧಿಕಾರಿಗಳ ಮಧ್ಯೆ ಇರುವಂಥ ಸ್ಥಳ, ಅದು ಜನಪ್ರತಿ ಇರುವಂಥ ಸ್ಥಳ ಅಲ್ಲ. ಈ ವಿಧಾನಸೌಧ ಇದು ನಮ್ಮ ವಿಧಾನಸೌಧ ಅಂತ ಹೇಳಿ ಈ ರಾಜ್ಯ ಪ್ರತಿಯೊಂದು ಜನರಿಗೆ ಕೂಡ ಭಾವನೆ ಬರಬೇಕು. ಈ ಒಂದು ಸಮಾಜ ಅತ್ಯಂತ ಕಟ್ಟಕಡೆ ಮತ್ತು ನಿರ್ಗತಿಯನ್ನು ಕೂಡ ನನಗೂ ನಾವು ವಿಧಾನಸೌಧ ಹೋಗ್ಬೋದೆಂಬ ಭಾವನೆ ಅವನಿಗೆ ಕೂಡ ಇವತ್ತು ಬರಬೇಕು. ಅದು ಅವ್ರು ಮಾತ್ರ ಹುದಿಯವ್ರು ಮಾತ್ರ ಹೋಗೋದಂತಲ್ಲ. ಅದಕ್ಕೆ ಬೇಕಾದ ಒಂದು ಅವಕಾಶ ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ಮತ್ತು ಒಂದು ವಿಧಾನಸೌಧ ಬರೆದ ಆಡಳಿತ ಸೌಧ ಮಾತ್ರ ಅಲ್ಲ, ಅದೊಂದು ಮಾಹಿತಿಯ ಸೌಧ ಕೂಡ. ಇದೇ ಕರ್ನಾಟಕ ರಾಜ್ಯದ ಸಂಸ್ಕೃತಿ ಏನಿದೆ, ಪರಂಪರೆ ಏನಿದೆ, ವಿಚಾರ ಏನಿದೆ, ರಾಜಕೀಯದ ವ್ಯವಸ್ಥೆ ಏನಿದೆ, ಇವತ್ತು ಕನ್ನಡದ ನಮ್ಮ ಸಾಹಿತಿಗಳು ಪ್ರಗತಿಪರರು ಕೊಟ್ಟಂಥ ಕೊಡುಗೆಯನ್ನು ಇದೆಲ್ಲವೂ ಕೂಡ ವಿವರಿಸಬೇಕಾದ್ರೆ ಈ ವಿಧಾನಸೌಧ ತೋರಿಸಿ ವಿವರಿಸುವಂಥ ಅವಕಾಶ ಆಗ್ತದೆ. ಸೊ ಇವತ್ತು ಯುವಕರು ಬಂದಂಥ ಸಂದರ್ಭದಲ್ಲಿ ಎಜುಕೇಷನ್ ಟೂರ್ ಅದನ್ನು ಇಟ್ಟುಕೊಂಡು, ವಿಧಾನಸೌಧ ಇಟ್ಟುಕೊಂಡು ನಮ್ಮ ಈ ರಾಜ್ಯದ ಯುವಜನಕ್ಕೆ ಎಷ್ಟೋ ಮಾಹಿತಿ ಕೊಡ್ಲಿಕ್ಕೆ ನಮಗೆ ಅವಕಾಶಗಳಿದೆ. ಅದಕ್ಕಾಗಿ ನಾವು 10th ಸ್ಟ್ಯಾಂಡರ್ಡ್ ವರೆಗೆ ಎಲ್ಲರಿಗೂ ಕೂಡ ಫ್ರೀ ಅಂತ ಮಾಡಿದ್ದೇವೆ.